ನಮಸ್ಕಾರ. ಹರಿ ಓಂ ಗುರುಭ್ಯೋ ನಮಃ. ಯೂಟ್ಯೂಬ್ ದೈವತ್ವ ಪಾರಂಪರಿಕ ಜ್ಯೋತಿಷ್ಯ ಸುಧೀಂದ್ರ ಭಟ್ ಮಾಡುವ ನಮಸ್ಕಾರಗಳು. ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ಒಂದು ಸಂದರ್ಭದಲ್ಲಿ ಹೇಳತಕ್ಕಂತಹ ಒಂದು ಪರಿಹಾರ ಮಾರ್ಗ ಹಾಗೂ ಪರಿಹಾರ ಉಪಾಯ ಏನು ಅಂತ ಹೇಳಿದರೆ, ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ನಮ್ಮನ್ನು ಕಾಮೆಂಟ್ಸ್ ಮಾಡೋದರ ಮುಖಾಂತರ ಆಯಿತು, ಫೋನ್ ಮಾಡೋದರ ಮುಖಾಂತರವಾಯಿತು, ಭೇಟಿಯಾಗುವುದರ ಮುಖಾಂತರ ಆಯಿತು, ಯೂನಿವರ್ಸಲ್ ಆಗಿ ನಿಮ್ಮಲ್ಲಿ ಇರ್ತಕ್ಕಂತಹ ಒಂದು ಸಮಸ್ಯೆ ಕಾಳಸರ್ಪದೋಷ. ಕಾಳಸರ್ಪದೋಷ ಅಂತ ಹೇಳಿದರೆ ಏನು, ಇದರ ಮುಖ್ಯವಾದಂತಹ ಒಂದು ಅಸ್ತಿತ್ವ ಏನು, ಕಾಳಸರ್ಪ ದೋಷ, ಈ ದೋಷಗಳಿಂದಾಗಿ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಏನಾಗುತ್ತೆ. ಶಾಸ್ತ್ರ ಅಂದರೆ ಎಲ್ಲರಿಗೂ ಅಷ್ಟೊಂದು ಸುಲಭವಾಗಿ ತಿಳಿಯತಕ್ಕಂತಹ ಶಾಸ್ತ್ರ ಅಲ್ಲ. ಶಾಸ್ತ್ರವನ್ನು ಬಲ್ಲವರು ಬಹಳ ಕಡಿಮೆ. ಅದರಲ್ಲೂ ಈ ಒಂದು ಕಾಳಸರ್ಪ ದೋಷದ ಬಗ್ಗೆ ಸುಮಾರು ರೀತಿಯ ಸಂಶೋಧನೆಗಳು, ಸುಮಾರು ರೀತಿಯ ಗ್ರಂಥಗಳೇ ಮಾಡಿರ್ತಕ್ಕಂತಹ ಒಂದು ಉದಾಹರಣೆ ನಾವು ನೋಡಿದ್ದೀವಿ. ಸಮಾಜದಲ್ಲಿ ಸರಳವಾಗಿ ನೋಡ್ತಾ ಇದ್ದೀವಿ. ನಿಮ್ಮ ಜಾತಕವನ್ನು ಒಬ್ಬ ಜ್ಯೋತಿಷಿ ಹತ್ರ ತಗೊಂಡು ಹೋಗ್ತೀರಾ, ಅವ್ರ ಹತ್ರ ತೋರಿಸ್ತೀರಾ, ಅವ್ರು ಹೇಳ್ತಾರೆ ನೋಡಿ ಜಾತಕದಲ್ಲಿ ಕಾಳಸರ್ಪದೋಷ ಇದೆ. ಏನು ಈ ಕಾಳಸರ್ಪದೋಷ? ಕಾಳಸರ್ಪದೋಷ ಅಂತ ಹೇಳಿದರೆ ಬೇರೆ ಯಾವುದೂ ಅಲ್ಲ. ಕಾಳಸರ್ಪದೋಷ ಅಂತ ಹೇಳಿದರೆ ಎಲ್ಲ ಗ್ರಹಗಳು ರಾಹು ಕೇತುವಿನ ಮಧ್ಯದಲ್ಲಿ ಸಂಚಾರ ಮಾಡ್ತಕ್ಕಂತಹ ದೋಷವೇ ಕಾಳಸರ್ಪದೋಷ. ಇದರಲ್ಲಿ ನಾವು ಯಾವುದೇ ರೀತಿಯಾದಂಥ ಕ್ಲಿಷ್ಟಕರವಾದಂತಹ ಒಂದು ಸಮಸ್ಯೆಯನ್ನು ಇಟ್ಕೊಳ್ಳದೆ, ಕ್ಲಿಷ್ಟಕರವಾದಂತಹ ಯಾವುದೇ ಒಂದು ಗೊಂದಲಕ್ಕೆ ಈಡು ಮಾಡದೆ, ಒಂದೇ ಒಂದು ವಿಚಾರ ಸಿಂಪಲ್ಲಾಗಿ ಸರಳ ರೀತಿಯಿಂದ ತಿಳ್ಕೊಳ್ಳುವಂತಹ ವಿಚಾರ ಏನು ಅಂತ ಹೇಳಿದರೆ, ಕಾಳಸರ್ಪದೋಷ ಅಂದರೆ ಎಲ್ಲ ಗ್ರಹಗಳು ರಾಹು ಮತ್ತು ಕೇತುವಿನ ಹೊಟ್ಟೆ ಭಾಗದಲ್ಲಿ ಅಂದರೆ ಒಳಗಡೆ ಇರತಕ್ಕಂತಹ ಒಂದು ದೋಷ. ಈ ದೋಷದಲ್ಲಿ ಏನು ಬರುತ್ತೆ? ಅಪೂರ್ಣ ಕಾಳಸರ್ಪ ದೋಷ ಬರುತ್ತೆ. ಬಹುಪಾಲು ಗ್ರಹಗಳು ರಾಹು ಮತ್ತು ಕೇತುವಿನ ಒಳಪಟ್ಟು ಕೆಲವೊಂದು ಗ್ರಹಗಳು ಹೊರಗಡೆ ಇರ್ತವೆ. ಆ ಗ್ರಹಗಳ ಹಾಗಿರಬೇಕಾದಾಗ ಅಪೂರ್ಣ ಕಾಳಸರ್ಪ ದೋಷ ಅಂತ ಹೇಳ್ತೀವಿ. ಸರಿ, ಈ ಕಾಳಸರ್ಪ ದೋಷದಿಂದ ಜೀವನದಲ್ಲಿ ಯಾವ್ಯಾವ ರೀತಿಯಾದಂತಹ ಪರಿಣಾಮಗಳು ಆಗುತ್ತೆ? ಈ ದೋಷ ಕೆಲವೊಂದು ರಾಶಿಗಷ್ಟೇ ಸಂಬಂಧ ಇರ್ತದೆಯೋ, ಕೆಲವೊಂದು ರಾಶಿಯಲ್ಲಿ ಜನಿಸಿದಕ್ಕಂತಹ, ಕೆಲವೊಂದು ನಕ್ಷತ್ರದಲ್ಲಿ ಜನಿಸ್ತಕ್ಕಂತಹ ವ್ಯಕ್ತಿಗಳಿಗೆ ಮಾತ್ರ ಸಂಬಂಧ ಇರುತ್ತೋ, ಸ್ತ್ರೀಯರಲ್ಲಿ ಅಷ್ಟೇ ಈ ಕಾಳಸರ್ಪದೋಷ ಇರುತ್ತೋ, ಪುರುಷರಲ್ಲಿ ಅಷ್ಟೇ ಈ ಕಾಳಸರ್ಪದೋಷ ಇರುತ್ತೋ ಅಂತ ಹೇಳಿ ಈ ಒಂದು ಕಾಳಸರ್ಪದೋಷದ ಒಂದು ಪ್ರಭಾವಕ್ಕೆ ನಾವು ನೋಡೋದಾದರೆ, ಈ ಕಾಳಸರ್ಪದೋಷ ಸ್ತ್ರೀಗೂ ಬಿಡೋದಿಲ್ಲ, ಪುರುಷನಿಗೂ ಬಿಡೋದಿಲ್ಲ. ಕಾಳಸರ್ಪದೋಷ ಅಂತ ಬಂದ ತಕ್ಷಣ ಕೆಲವೊಬ್ಬರು ಏನಂತ ಹೇಳ್ತಾರೆ ಅಂತ ಹೇಳಿದರೆ, ನಮ್ಮಲ್ಲಿ ಕಾಳಸರ್ಪದೋಷ ಇದೆ. ಜಾತಕವನ್ನು ವಿವಾಹ ಸಮಯದಲ್ಲಿ ನೀವು ತೋರಿಸ್ಲಿಕ್ಕೆ ಹೋದರೆ ಕಾಳಸರ್ಪದೋಷ ಇದೆ ಅಂದ ತಕ್ಷಣವೇ ವಿವಾಹ ರದ್ದು, ವಿವಾಹ ಬಿಟ್ಟುಬಿಡಬೇಕು. ಅಯ್ಯೋ ಕಾಳಸರ್ಪದೋಷ ಇದೆ ರೀ, ಅವ್ರಿಗೆ ಯಾರೂ ಮದುವೆ ಮಾಡ್ಕೊಳ್ಳೋದಿಲ್ಲ, ಅವ್ರಿಗೆ ಯಾರೂ ಹೆಣ್ಣು ಕೊಡೋದಿಲ್ಲ, ಅವ್ರಿಗೆ ಯಾಕೆ ನಾವು ಮದುವೆ ಮಾಡ್ಕೊಳ್ಬೇಕು, ಕಾಳಸರ್ಪದೋಷ ಇರ್ತಕ್ಕಂತಹ ಸ್ತ್ರೀ ಇದ್ದಾಳೆ, ಅವಳನ್ನು ಮದುವೆ ಮಾಡಬಾರ್ದು ಅನ್ನತಕ್ಕಂತಹದ್ದು ನಮ್ಮ ಹಿಂದಿನ ಕಾಲದಿಂದನೂ ಬಂದಿರತಕ್ಕಂತಹ ಒಂದು ಮೂಢನಂಬಿಕೆನೇ ಅಂತ ಹೇಳಬಹುದು. ಜ್ಯೋತಿಷ್ಯ ಮತ್ತು ಮೂಢನಂಬಿಕೆ ಇದರ ಬಗ್ಗೆ ನಾನು ಇನ್ನೊಂದು ಬೇರೆ ಒಂದು ವಿಚಾರದ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ಇನ್ನು ಮುಂದಿನ ಒಂದು ದಿನಗಳಲ್ಲಿ ವಿಡಿಯೋಗಳನ್ನು ಮಾಡುವುದರ ಮುಖಾಂತರ ಅದರ ಅರ್ಥವನ್ನು ಅರ್ಥೈಸ್ತೀನಿ. ಜ್ಯೋತಿಷ್ಯ ಅನ್ನತಕ್ಕಂತಹದ್ದು ಒಂದು ವಿಜ್ಞಾನ ಇದ್ದ ಹಾಗೆ, ಜ್ಞಾನ ಮತ್ತು ವಿಜ್ಞಾನ ಅಂತ ಈ ಹಿಂದೆ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ಹಾಗಾಗಿ ಇರಲಿ, ಆ ವಿಷಯ ಸಮಯ ಬಂದಾಗ ನಿಮಗೆ ನಾನು ಹೇಳ್ತೇನೆ. ಈಗಿನ ಒಂದು ಸಂದರ್ಭದಲ್ಲಿ ಹೇಳ್ತಕ್ಕಂತಹ ವಿಷಯ ಏನು ಅಂತ ಹೇಳಿದರೆ, ಸಾಂದರ್ಭಿಕವಾಗಿ ಕಾಳಸರ್ಪ ದೋಷ ಇದ್ದಂತಹವರು ಏನೂ ಇಲ್ಲ. ಯಾವ ಜ್ಯೋತಿಷಕ್ಕೆ ಬರುತ್ತೆ, ಯಾವ ಗ್ರಹಗಳಿಗೆ ಬರುತ್ತೆ ಅಂತ ಹೇಳಿದರೆ 12 ರಾಶಿ, 27 ನಕ್ಷತ್ರ, 27, 28 ನಕ್ಷತ್ರ, ಎಲ್ಲ ನಕ್ಷತ್ರದಲ್ಲೂ ಜನಿಸಿದವರಿಗೂ ಬರಬಹುದು, ಎಲ್ಲ ಗ್ರಹಗಳಿಗೂ ಬರಬಹುದು, ಎಲ್ಲ ರಾಶಿಯಲ್ಲಿ ಇರತಕ್ಕಂಥವರಿಗೂ ಬರಬಹುದು. ಇದು ಇಂಥವರಿಗೆ ಕಾಡುತ್ತೆ, ಇಂಥವರಿಗೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವರವರ ಒಂದು ಜನನದ ಜನ್ಮ ಜಾತಕದ ಅನುಸಾರವಾಗಿ ಕಾಳಸರ್ಪ ದೋಷವನ್ನು ನೋಡಿಕೊಂಡು ಅದರ ಪ್ರಕ್ಷುಬ್ಧತೆ ಎಷ್ಟಿದೆ, ಅದರ ಒಂದು
ಯಾವ ರೀತಿಯಲ್ಲಿ ಆ ಕಾಳಸರ್ಪ ದೋಷ ಅವರ ವೈಯಕ್ತಿಕ ಬದುಕನ್ನು ನಾಶ ಮಾಡ್ತಾ ಇದೆ, ಯಾವ ರೀತಿಯಲ್ಲಿ ಆ ಕಾಳಸರ್ಪ ದೋಷದಿಂದ ಉದ್ಯೋಗಕ್ಕೆ ಹೊಡೆತ ಕೊಡ್ತಾ ಇದೆ, ಯಾವ ರೀತಿ ಆ ಕಾಳಸರ್ಪ ದೋಷ ತನ್ನ ವೈಯಕ್ತಿಕ ಬದುಕು, ಮನೆ ಆಗಿರಬಹುದು, ಸಂತಾನ ಆಗಿರಬಹುದು, ಮದುವೆ ಆಗಿರಬಹುದು, ವೃತ್ತಿಯಲ್ಲಿ ಅಭಿವೃದ್ಧಿ ಆಗಿರಬಹುದು, ಹಣಕಾಸಿನ ವಿಚಾರ ಆಗಿರಬಹುದು, ದೈಹಿಕವಾಗಿ ಆಗಿರಬಹುದು, ಯಾವುದೇ ಒಂದು ರೀತಿ ಮಾನಸಿಕವಾಗಿ ಆಗಿರಬಹುದು, ಎಲ್ಲ ಕಾಯಿಲೆಗಳಿಗೆ ಕಾರಣ ಆಗ್ತಾ ಇದೆ, ಎಲ್ಲ ರೀತಿಯಿಂದಲೂ ಸಮಸ್ಯೆ, ನಾನಾ ರೀತಿಯಿಂದ ಸಮಸ್ಯೆಗಳನ್ನು ಕೊಡ್ತಾ ಇದೆ ಅಂತ ಹೇಳಿರ್ತಕ್ಕಂಥವರು ಶೀಘ್ರವಾಗಿ ಯಾವುದೇ ಒಂದು ಯೋಚನೆಗಳನ್ನು ಮಾಡದೆ ಇದರ ಬಗ್ಗೆ ಸರಳ ರೀತಿಯಿಂದ ಪರಿಹಾರವನ್ನು ಪಡ್ಕೊಳ್ಳಿ ಹಾಗೂ ಈ ಕಾಳಸರ್ಪ ದೋಷದಿಂದ ಮುಕ್ತಿಯನ್ನು ಪಡೀರಿ ಅಂತ ಹೇಳ್ತಾ, ಈ ಒಂದು ಸುಖ ಸಮೃದ್ಧಿ ಶಾಂತಿ ಪರಿಹಾರಗಳಿಂದ ನಿಮಗೆ ಸಿಕ್ಕೇ ಸಿಗುತ್ತದೆ. ಶಾಸ್ತ್ರವನ್ನು ನಂಬಿ ಶಾಸ್ತ್ರದ ಆಧಾರಿತವಾಗಿ ತಂತ್ರಾಂಶ ಆಧಾರಿತವಾಗಿ ಈ ಒಂದು ಯೋಗಗಳನ್ನು ಪಡ್ಕೊಳ್ಳಿ. ಹಾಗೂ ಕಾಳಸರ್ಪ ದೋಷ ಇದೆ ಅಂದ ತಕ್ಷಣ ಯಾವುದೇ ರೀತಿಯ ಗಂಡಾಂತರ ಇದೆ, ನನಗೆ ನನ್ನ ಜೀವನ ಮುಗೀತು, ಕಾಳಸರ್ಪ ದೋಷದಿಂದ ಏನಾಗುತ್ತೋ ಏನಿಲ್ಲೋ ಅನ್ನುವಂತಹ ಒಂದು ಕೆಟ್ಟ ಮನೋಭಾವನೆ, ಕೆಟ್ಟ ಅಭಿಪ್ರಾಯವನ್ನು, ಮೂಢನಂಬಿಕೆಗೆ ಒಳಗಾಗಿ ಯೋಚನೆಗಳನ್ನು ಮಾಡದೆ ಇದು ಒಂದು ದೋಷ ಅಂತ ತಿಳ್ಕೊಂಡು, ಈ ದೋಷಕ್ಕೆ ಒಂದು ಸಣ್ಣ ಪರಿಹಾರ ಅಂತ ತಿಳ್ಕೊಂಡು ನೀವು ಮಾಡಿರುವಂತಹದ್ದು ನಿಜ ಇದ್ದರೆ ತುಂಬ ಕ್ಷೇತ್ರಗಳಿದ್ದಾವೆ, ಸಾಕಷ್ಟು ಪುಣ್ಯಕ್ಷೇತ್ರಗಳಿದೆ. ಈ ಕಾಳಸರ್ಪ ದೋಷವನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಗಿರಬಹುದು, ಅಥವಾ ಕಾಳಹಸ್ತಿಯಲ್ಲಾಗಿರಬಹುದು, ಅಥವಾ ಯಾವುದಾದರೂ ಒಂದು ಪೂಜೆ ಪುನಸ್ಕಾರಗಳಿಂದ ಮಾಡೋದ್ರಿಂದ ಆಗಿರಬಹುದು, ಅಥವಾ ಜ್ಯೋತಿಷ್ಯರ ಅಥವಾ ಒಳ್ಳೆಯ ಉತ್ತಮವಾದಂತಹ ಒಂದು ಮಾರ್ಗದರ್ಶನ, ಶಾಸ್ತ್ರಬದ್ಧ ಮಾರ್ಗದರ್ಶನದಿಂದ ನೀವಿದ್ದ ಸ್ಥಳದಲ್ಲಿಯೇ, ನೀವಿದ್ದ ವಿಚಾರದಲ್ಲಿಯೇ ನಿಮಗೆ ಶಕ್ತಾನುಸಾರವಾಗಿಯೇ ಈ ಕಾಳಸರ್ಪ ದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಯಾವುದೇ ರೀತಿ ಕಾಳಸರ್ಪ ದೋಷಕ್ಕೆ ಬಂದ ತಕ್ಷಣವೇ ಯಾವುದೇ ರೀತಿಯಾದಂಥ ಗಾಬರಿ ಆಗಬೇಕಾಗಿಲ್ಲ, ಯಾವುದೇ ರೀತಿಯಾದಂತಹ ಸಮಸ್ಯೆಗೆ ನೀವು ಒಳಪಡಬೇಕಾಗಿಲ್ಲ. ಈ ಕಾಳಸರ್ಪ ದೋಷಕ್ಕೆ ತನ್ನದೇ ಆದಂತಹ ಒಂದು ಪರಿಹಾರ ಇದೆ. ಸಮಸ್ಯೆ ಅಂತ ಬಂದಾಗ ಶಾಸ್ತ್ರದಲ್ಲಿ ಪರಿಹಾರ ಇದ್ದೇ ಇದೆ. ಶಾಸ್ತ್ರದಲ್ಲಿ ಇಲ್ಲ, ಅಥರ್ವಣ ವೇದದ ತಂತ್ರಶಾಸ್ತ್ರದಲ್ಲಿ ಈ ಒಂದು ಪರಿಹಾರ ಇದ್ದೇ ಇದೆ. ಕಂಡುಕೊಳ್ತೀರಾ. ಯಾವುದೇ ರೀತಿಯಾದಂತಹ ಮನುಷ್ಯಗೆ ಖೇದಗಳನ್ನು ಉಂಟು ಮಾಡಿಕೊಳ್ಳದೆ ಈ ಒಂದು ಶಾಸ್ತ್ರಾಧಾರಿತ ಪರಿಹಾರಕ್ಕೆ ಮುಂದಾಗಿ ಎಲ್ಲ ರೀತಿಯಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತೀರಾ, ಎಲ್ಲ ರೀತಿಯಿಂದ ಜೀವನದಲ್ಲಿ ಸುಖವನ್ನು ಕಾಣ್ತೀರಾ ಅಂತ ಹೇಳ್ತಾ, ಸಮಸ್ತ ಲೋಕ ಸುಖಿನೋ ಭವಂತು ಅಂತ ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.